ಕತೆಗಳನ್ನು ಕೇಳೋ ಆಸೆ ಇದ್ದರೆ, ನನ್ನ ಜೊತೆ ಓದೋ ಆಸೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಕತೆ ನಿಮ್ಮ ಭಾವ. ಪ್ರತಿ ಕಥೆಯಲ್ಲೂ ಒಂದು ಭಾವನೆ ಇದೆ. ಶ್ರೀ ಕಾಲೇಜಿಗೆ ಬಂದದ್ದು ಎಂದಿನಂತೆ ಬೆಳಗ್ಗೆಯೇ. ಕೃಷ್ಣ ಬರುವುದು 10 ಗಂಟೆಗೆ. ಅವ ಬಂದ ತಕ್ಷಣ ಪಾರ್ಕಿಂಗ್ನಲ್ಲಿ ಅವನಿಗೆ ತನ್ನ ಮುಖ ತೋರಿಸಿ ಅವನ ಮುಖದಲ್ಲಾಗುವ ಬದಲಾವಣೆ ನೋಡಬೇಕು ಎಂದುಕೊಂಡು 10 ಗಂಟೆಯವರೆಗೂ ಲೈಬ್ರರಿಯಲ್ಲಿ ಸಮಯ ಕಳೆದು ಅವ ಬೈಕ್ ನಿಲ್ಲಿಸುವಲ್ಲಿ ಬಂದು ನಿಂತಿದ್ದಳು. 10 ಗಂಟೆ ಕಳೆದು 11 ಗಂಟೆಯಾದರೂ ಅವನ ಸುಳಿವಿಲ್ಲ. ಅವನಿಗೆ ಕರೆ ಮಾಡಿ ತನಗೆ ತಾನೇ ಮರ್ಯಾದೆ ಕೆಡಿಸಿಕೊಳ್ಳುವ ಆಸೆ ಇವಳಿಗಿಲ್ಲ. ಎಲ್ಲಿ ಹೋಗುವರು? ಇದೇ ಕಾಲೇಜಿನಲ್ಲಿ ಸಿಗುವರಲ್ಲ ಎಂದುಕೊಂಡು ಕ್ಲಾಸಿಗೆ ನಡೆದಳು. ಮಾವ, ನಿಮ್ಮ ಮಗಳಿಗೆ ಎಷ್ಟು ಹಠ ಇದ್ದೆ ಅಂತ ನಿಮಗೆ ಗೊತ್ತು. ನೀವೀಗ ನನ್ನ ಜೊತೆ ಮಾತಾಡ್ತಿದ್ದೀರಾ ಅಂತ ಅವಳಿಗೇನಾದರೂ ಗೊತ್ತಾದರೆ ತುಂಬ ಕೋಪ ಮಾಡ್ಕೋತಾಳೆ. ಆ ಕೋಪದಲ್ಲಿ ಏನು ಮಾಡ್ತಾಳೋ ಗೊತ್ತಿಲ್ಲ ಎಂದರು ಗುರುರಾಜ್ ಫೋನಿನಲ್ಲಿ ಮಾತನಾಡುತ್ತಿದ್ದ ತಮ್ಮ ಮಾವ ವಿಷ್ಣುರವರಿಗೆ. ನೀನು ಸದ್ಯಕ್ಕೆ ಅವಳಿಗೆ ಹೇಳಬೇಡ ರಘು. ಅವಳ ಹಠ ಏನು ಅಂತ ನಮಗೆಲ್ಲ ಗೊತ್ತೇ ಇದೆ. ಸಮಯ ಸಂದರ್ಭ ನೋಡಿಕೊಂಡು ಅವಳಿಗೆ ವಿಷಯ ತಿಳಿಸು ಎಂದ ವಿಷ್ಣುರವರು ತಮ್ಮ ಅಳಿಯನ ಜೊತೆ ಖುಷಿಯಿಂದ ಮಾತಿಗಿಳಿದಿದ್ದರು. ತಮ್ಮ ಫೋನ್ ಬಿದ್ದು ಒಡೆದ ಮೇಲೆ ಕಷ್ಟಪಟ್ಟು ಹೇಗೋ ತಮ್ಮ ಕಾಲ್ ಡೀಟೇಲ್ಸ್ ಪಡೆದುಕೊಂಡ ರಘುರಾಜ್ ರವರು ತಮ್ಮ ಮಾವ ವಿಷ್ಣುರವರಿಗೆ ತಾವೇ ಕರೆ ಮಾಡಿ ಮಾತನಾಡಿದ್ದರು. ಅದು ಅಂದು ತಾವು ಕೃಷ್ಣನ ಆಶ್ರಮಕ್ಕೆ ಡೊನೇಟ್ ಮಾಡಲೆಂದು ಹೋಗಿದ್ದ ದಿನವೇ. ಆಶ್ರಮದ ಒಡೆಯ ಬರಲೆಂದು ಅಲ್ಲಿಯೇ ಕುಳಿತು ಕಾಯುತ್ತಿರುವಾಗ ತಮ್ಮ ಅಸಿಸ್ಟೆಂಟ್ ಕರೆ ಮಾಡಿ ನಿಮ್ಮ ಫೋನಿನ ಕಾಲ್ ಡೀಟೇಲ್ ಸಿಕ್ಕಿದೆ ಎಂದಿದ್ದ. ಅದೇ ಖುಷಿಯಲ್ಲಿ ಗುರುರಾಜರು ಅವಸರದಲ್ಲಿಯೇ ಆಶ್ರಮದಿಂದ ಹೊರಬಂದು ಕಾರ್ ಹತ್ತಿ ನಡೆದಿದ್ದರು. ಅದನ್ನೇ ಕೃಷ್ಣ ನೋಡಿದ್ದ ಅಂದು. ಅವತ್ತೇ ಗುರುರಾಜರು ವಿಷ್ಣುರವರಿಗೆ ಕರೆ ಮಾಡಿ ಮಾತನಾಡಿದ್ದರು. ಅಂದು ಶುರುವಾಗಿದ್ದ ಅವರ ಮಾತುಗಳು ಪ್ರತಿದಿನ ಸಾಗುತ್ತಲೇ ಇದ್ದವು. ಯಾರಿಗೂ ಗೊತ್ತಿಲ್ಲದೆ ತಾವು ತಮ್ಮ ಅಳಿಯನ ಜೊತೆ ಮಾತನಾಡುತ್ತಿದ್ದಾರೆಂದು ವಿಷ್ಣುರವರು ಕೃಷ್ಣನಿಗಾಗಲಿ ತಮ್ಮ ಹೆಂಡತಿ ಮಕ್ಕಳಿಗಾಗಲಿ ಹೇಳಲಿಲ್ಲ. ಇತ್ತ ತಾವು ತಮ್ಮ ಮಾವನ ಜೊತೆ ಮಾತನಾಡುತ್ತಿದ್ದಾರೆಂದು ಗುರುರಾಜರು ವಿಶಾಖರವರಿಗೆ ಹೇಳಲಿಲ್ಲ. ಯಾರಿಗೂ ಹೇಳಬಾರದೆಂಬ ಒಪ್ಪಂದ ಅವರಿಬ್ಬರ ನಡುವೆ ಮೊದಲ ದಿನವೇ ಆಗಿತ್ತು. ಯಾರಿಗಾದರೂ ಗೊತ್ತಾಗಿ ವೈದೇಹಿ ಕಿವಿಗೆ ಬಿದ್ದರೆ ಏನಾಗುವುದೋ ಎಂಬ ಭಯ ಇಬ್ಬರಿಗೂ. ತಾವಿಬ್ಬರೂ ದೂರದಲ್ಲಿದ್ದೇ ಮಾತನಾಡಿಕೊಂಡು ಸಮಯ ಸಂದರ್ಭ ನೋಡಿಕೊಂಡು ಕುಟುಂಬಗಳನ್ನು ಒಂದು ಮಾಡುವ ಯೋಜನೆ ಹೂಡಿಕೊಂಡಿದ್ದರು. ಬೆಳಗ್ಗೆ ಎಂದಿನಂತೆ ಬೇಗನೆ ಎದ್ದಿದ್ದ ಕೃಷ್ಣನ ಮನ ಕೊಂಚ ಸಮಾಧಾನವಾಗಿತ್ತಷ್ಟೇ. ತಡ ಮಾಡದೆ ತನ್ನ ಬಟ್ಟೆ ಜೊತೆಗೆ ತನ್ನ ಅಗತ್ಯ ವಸ್ತುಗಳನ್ನು ಬ್ಯಾಗಿನಲ್ಲಿ ತುಂಬಿಟ್ಟು ಚಾಕೋನ ಜೊತೆ ಆಶ್ರಮಕ್ಕೆ ನಡೆದ. ಆಶ್ರಮದಲ್ಲಿ ಎಲ್ಲ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಕಳೆದು ಅವರ ಜೊತೆಯೇ ಕುಳಿತು ತಿಂಡಿ ತಿಂದವ ತಾನು ಹೊರಡುವ ಸುದ್ದಿಯನ್ನು ಸುಂದರಣ್ಣನಿಗೆ ತಿಳಿಸಿ ಮತ್ತೆ ಮನೆಗೆ ವಾಪಸ್ಸಾದ. ಆಗಲೇ ಮನೆ ಮುಂದೆ ವೇದ್ ಬಂದು ನಿಂತಿದ್ದ. ಕೃಷ್ಣ ಅವನಿಗೆ ಬರಲು ಹೇಳಿದ್ದನೆಂದು. ಕಿಟಿ, ಯಾಕಿದ್ದಕ್ಕಿದ್ದ ಹಾಗೆ ಬರೋದಕ್ಕೆ ಹೇಳಿದೆ? ಗೇಟ್ ತೆಗೆದ ಕೃಷ್ಣನನ್ನು ಕೇಳುತ್ತಾ ಅವನ ಹಿಂದೆಯೇ ಬಂದ ವೇದ್. ಹೇಳ್ತೀನಿ ಬಾ ಎಂದ ಕೃಷ್ಣ ಮನೆಯ ಬೀಗ ತೆಗೆದು ಒಳಬಂದ. ಕಿಟಿ, ಏನಿದೆಲ್ಲ ಬ್ಯಾಗ್? ಹಾಲ್ನಲ್ಲಿ ಕೃಷ್ಣ ಹೊಂದಿಸಿಟ್ಟಿದ್ದ ಬ್ಯಾಗ್ ನೋಡಿ ಕೇಳಿದ ವೇದ್. ನಾನು ನನ್ನ ಊರಿಗೆ ಹೋಗ್ತಿದ್ದೀನಿ, ತಾನು ತೆಗೆದುಕೊಂಡ ನಿರ್ಧಾರ ತಿಳಿಸಿದ ಕೃಷ್ಣ. ಕಿಟಿ, ಏನು ಹೇಳ್ತಿದ್ಯಾ ನೀನು? ನೀನ್ಯಾಕೆ ಊರಿಗೆ ಹೋಗ್ತಿದ್ಯಾ? ಯಾವಾಗ ಬರ್ತೀಯಾ? ಅವನ ಮುಂದೆ ಬಂದು ಕೇಳಿದ ವೇದ್. ಮತ್ತೆ ವಾಪಸ್ ಬರೋಲ್ಲ. ವಾಟ್ ಅಂದರೆ ಆಶ್ಚರ್ಯದಲ್ಲೇ ಕೇಳಿದ ವೇದ್. ಹೌದು, ನಾನು ಮತ್ತೆ ನನ್ನೂರಿಗೆ ವಾಪಸ್ ಹೋಗ್ತಿದ್ದೀನಿ. ಇದು ನನ್ನ ರೆಸಿಗ್ನೇಷನ್ ಲೆಟರ್. ಇದನ್ನು ಪ್ರಿನ್ಸಿಪಾಲ್ಗೆ ನೀನೇ ಕೊಟ್ಬಿಡು. ರಾತ್ರಿ ತಾನು ಬರೆದಿಟ್ಟಿದ್ದ ಪತ್ರವನ್ನು ಅವನ ಮುಂದೆ ಹಿಡಿದು ಎಂದ. ಪತ್ರವನ್ನು ಒಮ್ಮೆ ತೆಗೆದು ನೋಡಿದ ವೇದ್. ಕಿಟಿ, ನೀನು ಸೀರಿಯಸ್ ಆಗಿ ಹೇಳ್ತಿದ್ಯಾ? ನಂಬದೆ ಮತ್ತೊಮ್ಮೆ ಕೇಳಿದ. ಹೌದು ವೇದ್ ಎಂದ ಕೃಷ್ಣ ಚಾಕೋನ ಕೊರಳಿಗೆ ಬೆಲ್ಟ್ ಹಾಕಿ ಅದರ ಹೊಟ್ಟೆಗೆ ಬೆಲ್ಟ್ ಹಾಕಿದ. ಕೃಷ್ಣ, ಅವಳು ನಿನಗೆ ಮೋಸ ಮಾಡಿದ್ಲು ಅಂತ ನೀನು ಯಾಕೆ ಊರು ಬಿಟ್ಟು ಕೆಲಸ ಬಿಟ್ಟು ಹೋಗಬೇಕು? ಅವನ ಸಮನಾಗಿ ಸೋಫಾದಲ್ಲಿ ಕುಳಿತು ಕೇಳಿದ ವೇದ್. ಅವಳು ಮೋಸ ಮಾಡಿದ್ದಕ್ಕೆ ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ಕಿಟ್ಟಿ ನಾನು. ಯಾಕಂದರೆ ಅವಳಿಂದಾನೇ ನಾನು ವಾಪಸ್ ಊರಿಗೆ ಹೋಗೋ ನಿರ್ಧಾರ ಮಾಡಿದ್ದು. ಮತ್ತದೇ ನಗುವನ್ನು ತನ್ನ ಮುಖದಲ್ಲಿ ಹೊತ್ತು ವೇದ್ನನ್ನು ನೋಡುತ್ತಾ ಎಂದ. ಅವಳಿಗೆ ಹೆದರಿ ಹೊರಟ್ರೆ ಹೇಳಿ ಅನ್ನಲ್ವೇನೋ ಕಿಟ್ಟಿ ನಿನಗೆ? ಅವಳಿಗೆ ಹೆದರಿ ಹೋಗ್ತಿಲ್ಲ ನಾನು. ಅವಳೇ ಬೇಡ ಅಂತ
ಹೋಗ್ತಿದ್ದೀನಿ. ಎದ್ದು ವೇದ್ ಪಕ್ಕ ಕುಳಿತ. ಮತ್ತೆ ನಿನ್ನ ಕುಟುಂಬ ಒಂದಾಗೋದಾದರೂ ಹೇಗೆ? ಗೊತ್ತಿಲ್ಲ. ನನ್ನ ಕುಟುಂಬ ಒಂದಾಗಬೇಕು ಅನ್ನೋದಿದ್ರೆ ಆ ದೇವರು ಬೇರೆ ದಾರಿ ತೋರಿಸ್ತಾನೆ ನನಗೆ. ಆದರೆ ಈ ಅಕ್ಕ ತಂಗಿರಿಂದ ಇನ್ನು ಒದ್ದಾಡೋಕ್ಕೆ ನಾನು ತಯಾರಿಲ್ಲ. ಅಂದರೆ ವರ್ಣನ್ಗೆ ನಾನು ಶ್ರೀನಿಕಾನ ಪ್ರೀತಿಸ್ತೀನಿ ಅನ್ನೋದು ಗೊತ್ತು, ನಮ್ಮ ಕುಟುಂಬದ ಸತ್ಯನೂ ಗೊತ್ತು. ಆದರೆ ಅವಳು ಇದನ್ನು ಮನೆಯಲ್ಲಿ ಯಾರಿಗೂ ಹೇಳಿಲ್ಲ. ಯಾಕಂದರೆ ಅವಳು ನನ್ನನ್ನು ಪ್ರೀತಿಸ್ತಿದ್ದಾಳೆ. ಶ್ರೀನಿಕಾ ಈಗ ನನಗೆ ಮೋಸ ಮಾಡಿ ಹೋಗಿದ್ದಾಳೆ. ಮುಂದೆ ಒಂದಲ್ಲ ಒಂದಿನ ಇವರಿಬ್ಬರ ಮಧ್ಯೆ ಇರೋ ಈ ಸತ್ಯಗಳೆಲ್ಲ ಬಯಲಾಗಬೇಕಲ್ಲ. ಆಗ ಎಲ್ಲನೂ ಬಿಟ್ಟು ನನ್ನ ಹತ್ರ ವರ್ಣ ಬಂದೇ ಬರ್ತಾಳೆ. ಬರ್ತೀನಿ ಅಂತ ಹೇಳಿನೂ ಹೋಗಿದ್ದಾಳೆ. ಆದರೆ ನಾನು ವರ್ಣನ ಪ್ರೀತಿ ಒಪ್ಕೊಳ್ಳೋಕ್ಕೆ ಆಗೋಲ್ಲ. ಆಗ ಶ್ರೀನಿಕಾ ಏನು ಮಾಡ್ತಾಳೆ ಅಂತ ನನಗೆ ಗೊತ್ತಿಲ್ಲ. ಈ ಪರಿಸ್ಥಿತಿ ಬರುತ್ತೋ ಇಲ್ವೋ ಅದೂ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಅವ್ರ ವಿಷಯದಲ್ಲಿ ಇರೋದೇ ಬೇಡ. ಅವರಿಬ್ಬರು ಏನಾದರೂ ಮಾಡಲಿ. ಅವ ಅಂದಾಜಿಸಿದ್ದನಷ್ಟೇ ಮುಂದಿನ ದಿನಗಳನ್ನು. ಹಾಗಾಗಿ ಮತ್ತೆ ತಾನು ಅವರಿಬ್ಬರ ನಡುವೆ ಸಿಲುಕಿ ಮತ್ತೊಂದು ದುರ್ಘಟನೆ ನಡೆಯುವುದು ಬೇಡ ಎಂದುಕೊಂಡೇ ಊರಿಗೆ ಹೋಗುವ ನಿರ್ಧಾರ ತೆಗೆದುಕೊಂಡ. ಕಿಟಿ, ತುಂಬ ದಿನ ಆದಮೇಲೆ ಊರಿಗೆ ಹೋಗ್ತಿರೋ ನಿನ್ನನ್ನು ತಡೆಯೋ ಮನಸ್ಸು ಇಲ್ಲ ನನಗೆ. ಹಾಗಂತ ನಿನ್ನ ಕಳಿಸ್ಕೊಡೋ ಮನಸ್ಸು ಇಲ್ಲ. ವೇದ್, ನಾನೇನೋ ನಿನ್ನ ಸ್ನೇಹ ಬಿಟ್ಟು ಹೋಗ್ತಿಲ್ಲ. ನೀನು ಯಾವಾಗಲೂ ನನ್ನ ಸ್ನೇಹಿತಾನೆ. ಮುಗುಳ್ನಗುತ್ತಾ ಎಂದ ಕೃಷ್ಣನ ಮಾತಿಗೆ ಅವನನ್ನು ಅಪ್ಪಿದ ವೇದ್. ಅವನ ಹೆಗಲು ಬಳಸಿದ ಕೃಷ್ಣ ಅವನಿಂದ ಸರಿದು, ಶ್ರೀನಿಕಾಳ ಮುಂದಿನ ಹೆಜ್ಜೆ ಪ್ರತಿದಿನ ತನ್ನ ಕಣ್ಣಿನ ಮುಂದೆನೇ ಇರೋ ನನ್ನನ್ನು ಕಾಡಿಸಿ ನೋವು ಕೊಡಬೇಕು ಅನ್ನೋದಾಗಿತ್ತು. ಮತ್ತೆ ಸೋಲಿಸ್ದೆ ನಾನು ಅವಳನ್ನು ಎಂದ ನಗುತ್ತಲೇ. ಎಲ್ಲದರಲ್ಲೂ ಒಳ್ಳೆಯ ಯೋಚನೆಗಳೇ ಅವನಿಗೆ. ನೀನು ಕೃಷ್ಣ ಅಲ್ವಾ, ಅದಕ್ಕೆ ಎಂದ ವೇದ್ ಕೂಡ ನಕ್ಕ. ನನ್ನ ಬಗ್ಗೆ ಯಾರಿಗೂ ಸುಳಿವು ಬಿಟ್ಕೊಡ್ಬೇಡ. ಸುಂದರಣ್ಣನಿಗೂ ಇದನ್ನೇ ಹೇಳಿದ್ದೀನಿ. ಸರಿ ಕಣೋ, ಮತ್ತೆ ಭೇಟಿಯಾಗೋಣ ಅಲ್ವಾ ಎಂದ ವೇದ್ಗೆ ಅವ ತನ್ನಿಂದ ದೂರ ಹೋಗುತ್ತಿರುವ ಬೇಸರ. ಖಂಡಿತ ಎಂದ ಕೃಷ್ಣ ಮೇಲೆದ್ದು ತಾನು ಜೋಡಿಸಿಟ್ಟಿದ್ದ ತನ್ನ ಬ್ಯಾಗ್ಗಳನ್ನು ತನ್ನ ಬೈಕಿನ ಹಿಂದೆ ಕಟ್ಟಿದ. ವೇದ್ ಅವನಿಗೆ ಸಹಾಯ ಮಾಡಿದ. ಮನೆಯನ್ನೊಮ್ಮೆ ಕಣ್ಣಾಡಿಸಿ ಮನೆಗೆ ಬೀಗ ಹಾಕಿದ ಕೃಷ್ಣ ವೇದ್ನನ್ನು ಮತ್ತೊಮ್ಮೆ ಅಪ್ಪಿ, ಹೋಗ್ಬರ್ತೀನಿ ಕಣೋ ಎಂದು ಬೈಕ್ ಹತ್ತಿದ. ಚಾಕು ಅವನ ಮುಂದೆಯೇ ಹತ್ತಿ ಕುಳಿತಿತು. ಅದರ ಬೆಲ್ಟನ್ನು ತನ್ನ ಹೊಟ್ಟೆಗೆ ಹಾಕಿ ಭದ್ರಪಡಿಸಿಕೊಂಡ ಕೃಷ್ಣ ವೇದ್ನನ್ನು ನೋಡಿ ಮುಗುಳ್ನಕ್ಕ. ಕಾಲ್ ಮಾಡ್ತಿರು ಎಂದ ವೇದ್. ಸರಿ ಎಂದ ಕೃಷ್ಣ ಬೈಕ್ ಸ್ಟಾರ್ಟ್ ಮಾಡಿದ. ಎಲ್ಲಿ ಈ ಸರ್ ಕಾಣ್ತಿಲ್ವಲ್ಲ ಇವತ್ತು? ನಾನು ನಿನ್ನೆ ನಿಜ ಹೇಳಿದ್ದಕ್ಕೆ ಇವತ್ತು ಬಂದಿಲ್ವಾ? ಪ್ರಶ್ನೆ ಶ್ರೀನಿಕಾಳ ಮನದಲ್ಲಿ ಬೆಳಗ್ಗೆಯಿಂದಲೇ ಇತ್ತು. ಮಧ್ಯಾಹ್ನವಾದರೂ ಕೃಷ್ಣ ಅವಳಿಗೆ ಕಾಲೇಜಿನಲ್ಲಿ ಕಾಣಲೇ ಇಲ್ಲ. ವೇದ್ ಸರ್ ಇದ್ದಲ್ಲಿ ಹೋಗಿ ನೋಡ್ಲಾ, ಅವ್ರನ್ನೇ ಕೇಳಲಾ ಎನ್ನಿಸಿದರೂ ಅವಳ ದ್ವೇಷದ ಬುದ್ಧಿ ಒಪ್ಪಲಿಲ್ಲ. ಅದೇ ಯೋಚನೆಯಲ್ಲೇ ಕ್ಲಾಸಿನಲ್ಲಿ ಕುಳಿತಳು. ತನ್ನ ಸ್ನೇಹಿತರ ಜೊತೆ ಕಾಲೇಜ್ ಸುತ್ತಾಡಿದಳು. ಎಲ್ಲೂ ಕೃಷ್ಣನ ಸುಳಿವೇ ಇಲ್ಲ. ಅವ ತನಗೆ ಒಮ್ಮೆಯಾದರೂ ಕರೆ ಮಾಡಿ ಬೇಡಿಕೊಳ್ಳುವ ಎಂಬ ಆಸೆಯೂ ಹುಸಿಯಾಗುತ್ತಿದ್ದಂತೆ ಅವಳ ಒದ್ದಾಟದ ಕ್ಷಣ ಈಗ ತಾನೇ ಶುರುವಾಗಿತ್ತು. ಅವ ತನ್ನೂರಿಗೆ ಹೋಗಿದ್ದಾನೆಂದು ಗೊತ್ತಾಗದ ಶ್ರೀನಿಕಾ ಪೂರ್ತಿ ದಿನ ಕಾಲೇಜಿನಲ್ಲಿ ಅವ ಬರುವ ದಾರಿಯನ್ನೇ ಕಾದು ಮನೆಗೆ ನಡೆದಿದ್ದಳು. ಸತ್ಯದ ಅರಿವಿಲ್ಲದೆ ಅವನನ್ನು ತನ್ನ ಪ್ರೀತಿಯಲ್ಲಿ ಬೀಳಿಸಿಕೊಂಡು ಅವನಿಗೆ ಮೋಸ ಮಾಡಿ ಅವನ ನೆಮ್ಮದಿಯನ್ನು ಕೆಡಿಸಬೇಕು ಎಂಬ ಯೋಜನೆಯಲ್ಲಿ ಅವನ ಹಿಂದೆ ಬಿದ್ದವಳಿಗೆ ಗೊತ್ತಾಗಲಿಲ್ಲ ಮುಂದೊಂದು ದಿನ ಅವ ತನ್ನ ಸರ್ವಸ್ವವೇ ಆಗುವವ ಎಂದು. ಅವನ ಕಣ್ಣಿನ ಮುಂದೆಯೇ ಇದ್ದು ಅವನಿಗಿನ್ನೂ ನೋವು ಕೊಡಬೇಕು ಎಂದುಕೊಂಡಿದ್ದಳಲ್ಲ ಶ್ರೀ. ಈಗ ಅವನೇ ಕಾಣದಿದ್ದಾಗ ಇವಳಿಗೆ ನೋವಾಗದೇ ಇರುತ್ತದೇನು? ಅದೊಂದು ದಿನ ಶ್ರೀ ಕಾಣದೇ ಹೋದಾಗ ತನ್ನ ಜೀವವೇ ಹೋದಂತೆ ಆಗಿದ್ದನಲ್ಲ ಕೃಷ್ಣ. ಇನ್ನೂ ಮುಂದಿನ ದಿನಗಳು ಅವಳಿಲ್ಲದೆ ಇರಬಲ್ಲನೇನು? ಇವರಿಬ್ಬರೂ ದೂರವಾದಾಗ ಇನ್ನಿವರಿಬ್ಬರಿಗೆಂದೇ ಬೆಸೆದಿದ್ದ ಪ್ರೀತಿಯ ಕೊಂಡಿ ಹೇಗಾದರೂ ಗಟ್ಟಿಯಾಗಬೇಕಲ್ಲ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿರಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.